ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 30 ಅಡಿಗಳಿಗೆ ರೋಡ್ ಇರುವಂತಹ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್, ರೆಡಿ ಟು ಆಕ್ಯುಪೈ. ಎಲ್ಲಾ ರೀತಿಯ ಕೆಲಸಗಳು ನಮಗೆ ಫೈನಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿ ನಿಂತಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಮುಂದೆಗಡೆ ನಮಗೆ 30 ಅಡಿಗಳ ರೋಡ್ ಇದೆ. ಆ ರೋಡ್ ದಾಟಿದ ತಕ್ಷಣ ಬರೋದು ನಮಗೆ 40-60 ಸೈಟು. ಆ 40-60 ಸೈಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ BDA ಪಾರ್ಕ್ ಇದೆ. ಮನೆ ಮುಂದೆಗಡೆಗೆ ನಮಗೆ ಫ್ಯೂಚರ್ ಅಲ್ಲಿ ನೋಡುವಂತಹ ದೊಡ್ಡ ಪಾರ್ಕ್ ಇದು BDA ಪಾರ್ಕ್ ಆಗಿದೆ. ಅಂಜನಪುರದಲ್ಲಿ ಇರುವಂತಹ BDA ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ 30 ಅಡಿ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್ ರನ್ನಿಂಗ್ ಇದೆ. ಜೊತೆಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲೇಬಲ್ ಇದೆ. ವೀಕ್ಲಿ 2 ಡೇಸ್ ನಮಗೆ ಕಾವೇರಿ ವಾಟರ್ ಫೆಸಿಲಿಟಿ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈಗ ಮನೆ ಏನಾದ್ರು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ವಿತಿನ್ ನಿಮಗೆ ಸೇಲ್ ಡೀಡ್ ಆಗಿದ ತಕ್ಷಣ ನೀವು ಕಾವೇರಿ ಮೀಟರ್ಗೆ ಅಂದ್ರೆ BWSSB ಕೂಡ ನೀವು ಅಪ್ಲೈ ಮಾಡಿ ಕಾವೇರಿ ವಾಟರ್ ಕೂಡ ನೀವು ಪಡೆಯಬಹುದು. ಪ್ರೆಸೆಂಟ್ ನಮಗೆ ಲೇಔಟ್ ಅಲ್ಲಿ ಕಾವೇರಿ ವಾಟರ್ ರನ್ನಿಂಗ್ ಇರುವಂತದ್ದು. ವೀಕ್ಷಕರೇ, ಈಗ ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟರ್ ಫೋಟಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಖಾಲಿ ಬಿಟ್ಟಿರೋದ್ರಿಂದ ಆರಾಮಾಗಿ 3 ಕಾರ್ಗಳ ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಮಾಡಿರುವಂತದ್ದು ಈ ಕಾರ್ ಪಾರ್ಕಿಂಗು. ಹಿಂದೆಗಡೆ ಬಂದ್ಬಿಟ್ಟು ನಮಗೆ 30-40 ಸೈಟ್ ಇರುವಂತದ್ದು. ಈ ಪೀಸ್ ಏನಿದೆ ನಾವು 20-30 ನೋಡ್ತಾ ಇದೀವಿ. ಮನೆ ಲೈನ್ ಬಂದು ನಮಗೆ 20-30 ಇದೆ. ಹಿಂದೆಗಡೆ ಬಂದ್ಬಿಟ್ಟು ನಮಗೆ 30-40 ಇದೆ. ಯಾಕಂದ್ರೆ ಇನ್ ಕೇಸ್ ಏನಾದ್ರು ಅಲ್ಲಿ ಮನೆ ಕಟ್ಟಿದ್ರೆ ಕಂಪಲ್ಸರಿ ಅವರು 2 ಅಡಿ ಗ್ಯಾಪ್ ಬಿಡ್ಲೇಬೇಕು. ಇಲ್ಲೂ ಕೂಡ ನಮಗೆ 1 ಅಡಿ ಗ್ಯಾಪ್ ಬಿಟ್ಕೊಂಡಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೋಸ್ಕರ. ಟೋಟಲ್ ನಮಗೆ 3-4 ಅಡಿ ನಮಗೆ ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಇದೆ. ಈ ಸೆಟ್ ಬ್ಯಾಕ್ ಪ್ರಾವಿಷನ್ ನೋಡಬಹುದು. ಫುಲ್ ನಮಗೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಬೋರ್ವೆಲ್ ಮತ್ತೆ ಸಂಪು ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ವಾಟರ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಬಹುದು ಇಲ್ಲಿ 2 ಟ್ಯಾಪ್ ವ್ಯವಸ್ಥೆ ಆಲ್ರೆಡಿ ನಮಗೆ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಂದು ಪ್ರತಿ ಒಂದು ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಗೇಟ್ ನೋಡಬಹುದು ವೀಕ್ಷಕರೇ, ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. MS ಹೆವಿ ಗೇಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಇದು. ಸ್ಟೇರ್ ಕೇಸ್ ಗೆ ನಮಗೆ ಲಪತ್ರನ ಯೂಸ್ ಮಾಡಿರುವಂತದ್ದು. 3 ಅಡಿ ಬರುತ್ತೆ. ಬನ್ನಿ ಸ್ನೇಹಿತರೆ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಪೋರ್ಷನ್ ಫುಲ್ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು. ಈ ಪೀಸ್ ಅಲ್ಲಿ ನಮಗೆ 2x4 ವೆಟರ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಅಂದ್ರೆ POP ವರ್ಕ್ ಅಂದ್ರೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಇರುವಂತಹ POP ವರ್ಕ್ WPC ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ LED ಲೈಟ್ ಜೊತೆಗೆ ವರ್ಕ್ ಆಗಿರುವಂತದ್ದು. ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್. ಇದು ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ. ಎಕ್ಸಾಕ್ಟ್ ಆಗಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಈ ವಾಲ್ಗೆ ಸ್ಟಿಕ್ಕರಿಂಗ್ ಕೂಡ ಆಗೋಗಿದೆ. ಈ ಪೀಸ್ ಅಲ್ಲಿ ಚೆನ್ನಾಗಿದೆ ವರ್ಕ್. ನಮಗೆ ಚಾರ್ಕೋಲ್ ಶೀಟ್ ಯಾವ ತರ ಬರುತ್ತೆ ಅದೇ ಡಿಸೈನ್ ಇರುವಂತಹ ಸ್ಟಿಕ್ಕರಿಂಗ್ ವರ್ಕ್ ಕೂಡ ಅಂದ್ರೆ ವಾಲ್ ಪೇಪರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವುಡ್ ವರ್ಕ್ ಎಲ್ಲ ಬಂತು ಅಂದ್ರೆ ನಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಈ ಪೀಸ್ ಫುಲ್ ನಮಗೆ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾನೇ ಪ್ರಾವಿಷನ್ ಇರುವಂತದ್ದು. ಹಾಲು ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಮೇಲ್ಗಡೆ ನೋಡಬಹುದು ಸ್ನೇಹಿತರೆ, ಈ ಪೀಸ್ ಅಲ್ಲಿ ನಮಗೆ ಎಲ್ಲ POP ವರ್ಕ್ ಮತ್ತೆ WPC ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ LED ಲೈಟ್ ಜೊತೆಗೆ ಒಳ್ಳೆ ಸ್ಪೇಷಿಯಸ್ ಆಗಿದೆ. ರೋಡ್ ಸೈಡ್ಗೆ 4 ಕಿಟಕಿಗಳಿರುವಂತಹ ಒಂದು ದೊಡ್ಡ ಪ್ರಾವಿಷನ್ ಕೊಟ್ಟಿರುವಂತದ್ದು. ಜೊತೆಗೆ ಕಟನ್ಗೆ ಬುಕ್ಸ್ಗೆಲ್ಲ ಆಂಟಿಕ್ ಪೀಸ್ ಏನ್ ಬರುತ್ತೆ ಈ ಪೀಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ನೋಡಿ. ಬ್ಯೂಟಿಫುಲ್ ಆಗಿದೆ. ರೆಡಿ ಟು ಮೂವ್ ಆಕ್ಯುಪೈ ಆಗಿರುವಂತಹ ಮನೆ ಇದು. ಎಲ್ಲಾ ರೀತಿಯ ವ್ಯವಸ್ಥೆ ಇರುವಂತಹ ಎಲ್ಲಾ ರೀತಿಯ ಕೆಲಸಗಳು ಕಂಪ್ಲೀಟ್ ಆಗಿರುವಂತಹ ಮನೆ ಈ ಮನೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು. ಈ ಪೋರ್ಷನ್ ನೋಡಬಹುದು TV ಕ್ಯಾಬಿನೆಟ್ ಫುಲ್ ನಮಗೆ ವುಡ್ ಪ್ಯಾನಲ್ ಅಲ್ಲಿ ಆಗಿರುವಂತದ್ದು. ದೇವರ ಮನೆವರೆಗೂ ಕೂಡ ನಮಗೆ ವುಡ್ ಪ್ಯಾನಲ್ ಆಗಿದೆ. ಸೆಂಟ್ರಲ್ಲಿ ಲೈಟ್ ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಏನಾದ್ರು ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ದೊಡ್ಡ TV ಹಾಕೊಳ್ಳುವಷ್ಟು ಜಾಗ ಈ TV ಕ್ಯಾಬಿನೆಟ್ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ 3 ಬಾಕ್ಸ್ಗಳ ಪ್ರಾವಿಷನ್ ಮಾಡಿರುವಂತದ್ದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಅಂದ್ರೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ವರ್ಕ್. 2x4 ವೆಟರ್ ಫಿಟಲ್ಸ್ ವಾಲ್ಗಳಿಗೆ. ಕೆಳಗಡೆ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಸ್ಲಾಬ್ ಅದು ಕೂಡ ನಮಗೆ ಕ್ವಾಡ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳನ್ನ ಪ್ರಾವಿಷನ್ ಮಾಡಿರುವಂತದ್ದು. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಗ್ಲಾಸ್ ಫಿನಿಶಿಂಗ್ ಗ್ಲಾಸಿ ಮತ್ತೆ ಟೀಕ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್ ಬರುತ್ತೆ. ಫ್ರೇಮ್ ವರ್ಕ್ ಬಂದ್ಬಿಟ್ಟು ನಮಗೆ ಟೀಕ್ ಬರುತ್ತೆ. ಸೆಂಟ್ರಲ್ ಬಂದು ನಮಗೆ ಗ್ಲಾಸ್ ಬರುವಂತದ್ದು.
ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕು ಸೂಪರ್ ಆಗಿ ಕಂಪ್ಲೀಟ್ ಆಗಿದೆ. ಹಾಲು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ವೆಂಟಿಲೇಷನ್ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈ ಆರ್ಚ್ನ ನಾವು ಕ್ರಾಸ್ ಮಾಡಿ ಒಳಗಡೆ ಬಂದ್ರೆ ನೋಡ್ಬೋದು. ಈಗ ನಾವು ನೋಡ್ತಾ ಇರುವಂತದ್ದು ಡೈನಿಂಗ್ ಏರಿಯಾ. ಈ ಪೋರ್ಷನ್ ಫುಲ್ಲು ಗೋಡೆ ಕಟ್ಕೊಟ್ಟಿರ್ತಾರೆ ಇವರು. ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿ ವಿತ್ ಆರ್ಚ್ ಎಲ್ಲ ನಮಗೆ ಮಾಡ್ಕೊಟ್ಟಿರುವಂತದ್ದು ವಿತ್ ಲೇಸರ್ ಕಟ್ಟಿಂಗ್ ಜೊತೆಗೆ. ಈ ಡೈನಿಂಗ್ ಏರಿಯಾದಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಪೋರ್ಷನ್ ಅಲ್ಲಿ ಆರಾಮಾಗಿ 10 ಜನ ಕುತ್ಕೊಂಡು ಊಟ ಮಾಡುವಷ್ಟು ಟೇಬಲ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾಲ್ ಪೇಪರ್ ಕೂಡ ಇದೆ. ಅದು ತಕ್ಕನಾಗೇನೆ ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಇರುವಂತಹ POP ವರ್ಕ್ ಜೊತೆಗೆ ವಿತ್ LED ಲೈಟ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಜೊತೆಗೆ ಒಂದು ವಿಂಡೋ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಹ್ಯಾಂಡ್ ವಾಶ್ ಇರುವಂತಹ ಒಂದು ಬೋಲ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ನಮಗೆ ಜಾಗ್ವಾರ್ ಐಟಮ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ವುಡ್ ವಿಷಯದಲ್ಲೆಲ್ಲ ಬಂದು ನಮಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿ ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡೋ ತರ ಒಳ್ಳೆ ಡಿಸೈನ್ ಇರುವಂತಹ ಲ್ಯಾಮಿನೇಟ್ ಗ್ಲಾಸಿ ಫಿನಿಶಿಂಗ್ ಲ್ಯಾಮಿನೇಟ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಗ್ಲಾಸಿ ಡೋರ್ ಎಲ್ಲ ಈ ಪೋರ್ಷನ್ ಅಲ್ಲಿ ಗ್ಲಾಸಿ ಡೋರ್ ಎಲ್ಲ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಓವೆನ್ ಇಟ್ಕೊಳ್ಳೋದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಸೆಲ್ಫ್ ಕಲರ್ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ನಮಗೆ ಕ್ವಾರ್ಟ್ಸ್ ಕಲ್ನ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇದು ನೋಡಿ, ಇಲ್ಲೆಲ್ಲ ನಮಗೆ ಬ್ಯಾಂಬೋ ಬ್ಯಾಸ್ಕೆಟ್ಗಳಿದೆ. 3 ಬ್ಯಾಂಬೋ ಬ್ಯಾಸ್ಕೆಟ್ಗಳಿರುವಂಥದ್ದು. ಎಲ್ಲೂ ಕೂಡ ನಮಗೆ ಜಾಗನ ವೇಸ್ಟ್ ಮಾಡಿದ್ದಾರೆ. ಕ್ಲೀನ್ ಆಗಿ ಯೂಸ್ ಆಗುವಂತಹ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿರುವಂಥದ್ದು. ಅಲ್ಲಿ ಲೈಟ್ ಒಂದಿದೆ, ಅಲ್ಲಿ ನಮಗೆ ಪಾಯಿಂಟ್ ಒಂದು ಹಾಕೊಡ್ಬೇಕು. ಅಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗುತ್ತೆ ನೋಡಿ. ಸ್ಟೋರೇಜ್ ಅಲ್ಲಿ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. 3 ಬ್ಯಾಂಬೋ ಬ್ಯಾಸ್ಕೆಟ್. ಈ ಪೋರ್ಷನ್ ಅಲ್ಲಿ ಸೆಲ್ಫ್ಗಳೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲದಕ್ಕೂ ನಮಗೆ ಸೂಪರ್ ಆಗಿ ಬಿಲ್ಡ್ ಆಗಿರುವಂಥದ್ದು. ಇದು ಬಂದ್ಬಿಟ್ಟು ಮಾಮೂಲಿ ಕಟ್ಲ ಯೂಸ್ ಮಾಡಿರುವಂಥದ್ದು. SS ಇದು ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ವಾಲ್ ಮಿಕ್ಸರ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದು ಕೂಡ ನಮಗೆ ಜಾಗ್ವಾರ್ ಐಟಮ್ಸ್ ಕೂಡ ನಮಗೆ ಯೂಸ್ ಮಾಡಿರುವಂಥದ್ದು. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಫುಲ್ ಕಂಪ್ಲೀಟ್ ಆಗೋಗಿದೆ. ಈ ಪೋರ್ಷನ್ ಅಲ್ಲಿ ಓವೆನ್, ಈ ಪೋರ್ಷನ್ ಅಲ್ಲಿ ಆಕ್ವಾಗಾರ್ಡ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್, ಮೇಲ್ಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಇದು ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ ನೋಡಿ. ಆರಾಮಾಗಿ ಡಿಶ್ ವಾಶ್ ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಯುಟಿಲಿಟಿ ಪ್ರಾವಿಷನ್ ಮಾಡಿರುವಂತದ್ದು. 3 ಕಡೆಗೂ ನಮಗೆ ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕ್ಯಾಡ್ ವೆಟರ್ ಫೆಟಲ್ಸ್ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ನೋಡಿದ್ರೆ MS ಗ್ರಿಲ್ ವರ್ಕ್ ಫುಲ್ ನಮಗೆ ಕಂಪ್ಲೀಟ್ ಆಗೋಗಿದೆ. ಈ ಪೋರ್ಷನ್ ಅಲ್ಲಿ ಈ ಯುಟಿಲಿಟಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಅದ್ರಲ್ಲಿ ನೋಡಬಹುದು ಸ್ನೇಹಿತರೆ, 2x4 ವೆಟರ್ ಫೆಟಲ್ಸ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಆಲ್ರೆಡಿ ಫಿಟ್ ಆಗೋಗಿದೆ. ಟ್ಯಾಪ್ ಗಳ ವ್ಯವಸ್ಥೆ ಕೂಡ ಆಗೋಗಿದೆ. ಫುಲ್ ರೆಡಿ ಟು ಮೂವ್ ಆಕ್ಯುಪೈ ಆಗಿರೋದೆಲ್ಲ ನಮಗೆ ಹಾಕಿರೋ ಮೆಟೀರಿಯಲ್ಸ್ ಏನಿದೆ ಎಲ್ಲ ನಮಗೆ ಬ್ರಾಂಡೆಡ್ ಇರುವಂತದ್ದು, ಎಲ್ಲ ಬಿಲ್ ಸಮೇತ ನಮಗೆ ಕೊಡುವಂತದ್ದು. ವುಡ್ ವಿಷಯದಲ್ಲ ನಮಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಬಟ್ ಈ ಡಿಸೈನ್ ಅಲ್ಲಿ ನೋಡ್ಬೋದು ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿ ಈ ಪೋರ್ಷನ್ ಫುಲ್ ಆರ್ಚ್ ಅಲ್ಲಿ ನಮಗೆ ಲೇಸರ್ ಕಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ಗಳನ್ನ ನೋಡೋಣ. ಈ ಸ್ಟೇರ್ ಕೇಸ್ ಅಷ್ಟೇ ತುಂಬಾ ವೈಲ್ಡ್ ಆಗಿ ಬಂದಿದೆ. ಈ ಪೋರ್ಷನ್ ನೋಡಿ ತುಂಬಾ ವೈಲ್ಡ್ ಆಗಿದೆ. ಇದು ಅಷ್ಟೇ ತುಂಬಾ ವೈಲ್ಡ್ ಆಗಿ ಬಂದಿರುವಂತದ್ದು. ಎಂಟ್ರಿ ಆಗ್ತಾ ಇದ್ದಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ಟಡಿ ಯೂನಿಟ್, ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಬುಕ್ಸ್ ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಎಲ್ಲ ಮಾಡಿದರೆ. ಚೊಕ್ಕದಾಗಿರುವಂತ ಒಂದು POP ವರ್ಕ್ ಕೂಡ ನಮಗೆ ಮಾಡಿರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್. ಹಿಂದೆಗಡೆ ನಮಗೆ ರಾಯಲ್ ಸ್ಟ್ರಕ್ಚರ್ ಇಲ್ಲಿ ತರ ಕಾಣಿಸ್ತಾ ಇದೆ. ರಾಯಲ್ ಸ್ಟ್ರಕ್ಚರ್ ಬ್ಯಾಕ್ ಗ್ರೌಂಡ್ ಅಂತೂ ತುಂಬಾ ಸಖತ್ತಾಗಿದೆ. ಕಟನ್ ರಾಡ್ಗಳಿಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವಿಂಡೋ ಪ್ರಾವಿಷನ್ ಕೊಟ್ಟಿರುವಂತದ್ದು. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇದೆ. ನಾವು ಇದನ್ನ ಮೇಲೆ ಎತ್ತರೆ ಒಳಗಡೆ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂತದ್ದು. ನೋಡಿ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಟ್ಟು ಕೂಡ ಓಡಾಡೋಕೆ ಎಷ್ಟು ಜಾಗ ಇದೆ, ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಎಲ್ಲ ನಮಗೆ ಸ್ಲೈಡಿಂಗ್ ಡೋರ್ ಗಳು ಕೊಟ್ಟಿಲ್ಲ, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಗಳಿಗೆ ಕೊಟ್ಟಿರುವಂತದ್ದು. ಏನಕ್ಕೆ ಅಂದ್ರೆ ಸ್ಪೇಸ್ ಇದೆ, ಅದಕ್ಕೆ ಕೊಟ್ಟಿರುವಂತದ್ದು. ಓಪನ್ ಅಂಡ್ ಕ್ಲೋಸ್ ಡೋರು ಆರಾಮಾಗಿ ಓಪನ್ ಮಾಡೋದು ಕೂಡ ಓಡಾಡೋಕಷ್ಟು ಜಾಗ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿ ಬಿಲ್ಡ್ ಆಗಿದೆ. ಈ ಪೋರ್ಷನ್ ಫುಲ್ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ಯಾಂಟ್ರಿನ್ ಬಾಕ್ಸ್ ಗಳು, ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಇದೆ. ಮಿರರ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಇದೆ.
ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ದೊಡ್ಡದಾಗಿರುವಂತಹ ಟಿವಿ ಕ್ಯಾಬಿನೆಟ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಕೆಳಗಡೆ ಕೂಡ ನಮಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್ ಇದಾಗಿದೆ. ಸೂಪರ್ ಆಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ. ಹೇಳಿದ್ನಲ್ಲ ವೀಕ್ಷಕರೇ, ರೆಡಿ ಟು ಮೂವ್ ಆಕ್ಯುಪೈ ಅಂತ, ಅದ್ಭುತ ಅಂತಾನೆ ಹೇಳ್ಬೋದು. ತುಂಬಾ ಸೂಪರ್ ಆಗಿದೆ. ನಮ್ಗೆ ನೋಡಿ ಎಲ್ಲಾ ರೀತಿಯ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವಿತ್ ಕಟ್ ಅಂಡ್ ರಾಡ್ ಜೊತೆಗೆ ಪ್ರತಿಯೊಂದು ಕೂಡ ಆಗಿದೆ. ನೀವೇನಾದ್ರು ಬಂದ್ರೆ ಸೋಲಾರ್ ಹಾಕಿಸ್ಕೋಬೇಕು, ಇಲ್ಲಾಂದ್ರೆ ಗೀಸರ್ ಹಾಕಿಸ್ಕೋಬೇಕು ಅಷ್ಟೇ. ಜಾಗ್ವಾರ್ ಐಟಮ್ಸ್ ಕಮೋಡ್ ಬಂದ್ಬಿಟ್ಟು ನಮ್ಗೆ ಈ ಹ್ಯಾಂಡ್ ವಾಶ್ ಕಮೋಡ್ ಬಂದ್ಬಿಟ್ಟು ಹಿಂಡ್ವೇರು. ಈ ವಾಲ್ ಮೌಂಟೆಡ್ ಕಮೋಡ್ ಇದೆಲ್ಲ ಅದು ಬಂದ್ಬಿಟ್ಟು ನಮ್ಗೆ ಜಾಗ್ವಾರ್ ಬರುತ್ತೆ. ಈ ವಾಲ್ ಮೌಂಟೆಡ್ ಕಮೋಡ್ ಏನಿದೆ ಇದು ನಮ್ಗೆ ಜಾಗ್ವಾರ್ ಇದೆ ನೋಡಿ. ಅದು ಕೂಡ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಆಗಿರುವಂತದ್ದು. ಎಲ್ಲಾ ರೀತಿಯ ಕೆಲಸಗಳು ಕೂಡ ನಮ್ಗೆ ರೆಡಿ ಇದೆ. ಟಾಪ್ ಟು ಬಾಟಮ್ ವರೆಗೂ ಕೂಡ ನಮ್ಗೆ 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ಗೆ ಮನೆಗೆ ಬರೋರಿಗೆ ಎರಡೇ ಇರೋದು, ಒಂದು ಗೀಸರ್ ಹಾಕಿಸ್ಕೊಬೋದು, ಒಂದು ಎಕ್ಸಿಟ್ ಫ್ಯಾನ್ ಒಂದು ಹಾಕಿಸ್ಕೊಬೇಕು, ಟಾಪ್ ಅಲ್ಲಿ ಒಂದು ಸೋಲಾರ್ ಹಾಕಿಸ್ಕೊಬೇಕು, ಅಷ್ಟೇ ಕೆಲಸ ಇರೋದು. ಮಿರರ್ ಸಮೇತ ಕೂಡ ನಮಗೆ ಕೊಟ್ಬಿಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಏನಿದೆ ಅದಕ್ಕೆ ಬೈಫರ್ಕೇಶನ್ ಮಾಡ್ಕೊಂಡ್ರೆ ಡ್ರೈ ಮತ್ತೆ ವೆಟ್ ಎರಡೂ ನಾವು ಮಾಡ್ಕೊಬೋದು. ಅಷ್ಟು ಜಾಗ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಇದೆ. ರೂಮು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಈ ನೋಡಿ ಎಲ್ ಶೇಪ್ ಫುಲ್ ನಮ್ಗೆ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿದೆ. ರಾಯಲ್ ಪ್ಲೇಸ್ ಸ್ಟ್ರಕ್ಚರ್ ಅಂತ ಅದ್ಭುತ ಆಗಿದೆ. ಅದಕ್ಕೆ ತಕ್ಕನಾಗೇನೆ POP ವರ್ಕು. ಇದು ಮಾಸ್ಟರ್ ಬೆಡ್ರೂಮು ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಇದ್ರ ಪಕ್ಕದಲ್ಲೇ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ ನೋಡಿ. ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡೋಕೆ ತುಂಬಾನೇ ಜಾಗ ಇದೆ. ಅಷ್ಟು ಜಾಗ ಇದೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಯೆಲ್ಲೋ ಕಲರ್ ಇರುವಂತಹ ಒಂದು ರಾಯಲ್ ಪ್ಲೇಸ್ ಸ್ಟ್ರಕ್ಚರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೂ ಅಷ್ಟೇ ಸ್ಲೈಡಿಂಗ್ ಡೋರ್ ಮಾಡಿಲ್ಲ, ಓಪನ್ ಅಂಡ್ ಕ್ಲೋಸ್ ಡೋರ್ ಮಾಡಿರುವಂತದ್ದು. ವಾರ್ಡ್ರೋಬ್ ಗಳಿಗೆ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗು, ಹಿಂದೆಗಡೆ ಸ್ಟೋರೇಜ್ ಕೂಡ ಪ್ರಾವಿಷನ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಒಂದು ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬಹುದು. ಓಡಾಡೋಕೆ ಜಾಗ ಕೂಡ ಸಿಗುತ್ತೆ, ಅಷ್ಟು ಜಾಗ ಇದೆ. ಜೊತೆಗೆ POP ವರ್ಕ್ ನಮಗೆ ಬಿಲ್ಡ್ ತುಂಬಾ ಸೂಪರ್ ಆಗಿರುವಂತದ್ದು. ವಿತ್ ಕಟ್ ಅಂಡ್ ರಾಡ್ ಕೂಡ ನಮಗೆ ಆಲ್ರೆಡಿ ಆಂಟಿಕ್ ಪೀಸ್ ಅಲ್ಲಿ ಕಂಪ್ಲೀಟ್ ಆಗೋಗಿದೆ. ಇದು ಬಾಲ್ಕನಿ ಡೋರ್ ಬರುತ್ತೆ. ಒಂದು ಚೇರ್ ಹಾಕೊಂಡು ಆರಾಮಾಗಿ ರೆಸ್ಟ್ ಮಾಡಬಹುದು, ಅಷ್ಟು ಜಾಗ ಈ ಬಾಲ್ಕನಿಯಲ್ಲಿ ಇದೆ. ಮುಂದೆಗಡೆ ಸೇಫ್ಟಿ ವೈಸ್ ಅಲ್ಲಿ ನಮಗೆ SS ಗ್ರಿಲ್ ವರ್ಕ್ ಮತ್ತೆ ಟಫನ್ ಗ್ಲಾಸ್ ಕೂಡ ಹಾಕೊಟ್ಬಿಟ್ಟಿದ್ದಾರೆ. ಈ ಏನ್ ನಮ್ಗೆ ಮೆಶ್ ಕಾಣಿಸ್ತಾ ಇದೆಯಲ್ಲ, ಇದೆ BDA ಪಾರ್ಕ್. ಫ್ಯೂಚರ್ಗೆ ಡೆವಲಪ್ ಆಗುವಂತಹ ಪಾರ್ಕ್ ಅದು. ಈಗ ಇಲ್ಲ, ಫ್ಯೂಚರ್ಗೆ ಡೆವಲಪ್ ಆಯ್ತು ಅಂದ್ರೆ ಒಂದು ವಾಕಿಂಗ್ ಟ್ರ್ಯಾಕ್ ಇದೆ, ಒಂದು ಐಲ್ಯಾಂಡ್ ತರ ಮಾಡ್ತಾರೆ ಆ ಪೋರ್ಷನ್ ಅಲ್ಲಿ. ಸಿಟ್ಟಿಂಗ್ ಏರಿಯಾ ತುಂಬಾ ಅಲ್ಟಿಮೇಟ್ ಸೂಪರ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಟೆರಸ್ಗೆ ಹೋದ್ರೆ ತರಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ನಾವು ನೋಡ್ಬೋದು. ಈ ಬಾತ್ರೂಮ್ ಅಲ್ಲೂ ಅಷ್ಟೇ ಎಲ್ಲಾ ರೀತಿಯ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಜಾಗೋರು ಮತ್ತೆ ಹಿಂಡ್ವೇರ್ ಐಟಮ್ಸ್ ಕೂಡ ಹಾಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ಗೆ ಹಾಕಿರೋದು ಹಿಂಡ್ವೇರ್. ವಾಲ್ ಮೌಂಟೆಡ್ ಬಂದ್ಬಿಟ್ಟು ನಮಗೆ ಜಾಗ್ವಾರ್ ಇದೆ. ಫಿಟ್ಟಿಂಗ್ಸ್ ಗಳೆಲ್ಲ ನಮಗೆ ಜಾಗ್ವಾರೇ ಹಾಕೊಟ್ಟಿರೋ. ಬನ್ನಿ ವೀಕ್ಷಕರು, ಈಗ 3ನೇ ಫ್ಲೋರ್ ಹೋಗೋಣ. 3ನೇ ಫ್ಲೋರ್ ಹೋಗ್ಬೇಕಂದ್ರೆ ನೋಡ್ಬೋದು, ಇಲ್ಲೊಂದು ಚಿಕ್ಕದಾಗಿ ಒಂದು ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡೋ ತರ ಒಂದು ಲೈಟ್, ವೆಂಟಿಲೇಷನ್ಗೋಸ್ಕರ ಅಲ್ಲೊಂದು ಟೀ ಕುಡ್ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಇದು ದೊಡ್ಡದಾಗಿರುವಂತಹ ರೂಮ್. ಗೆಸ್ಟ್ ರೂಮ್ ಆಗಿರೋ ಮಾಡ್ಕೊಬಹುದು. ಮಾಮೂಲಿ ದೊಡ್ಡವರು ಇರೋದಕ್ಕಾದ್ರೂ ರೂಮ್ ನ ಯೂಸ್ ಮಾಡ್ಕೊಬಹುದು. ಈ ಕಾಟಲ್ಲಿ ವಿತ್ ಸ್ಟೋರೇಜ್ ಇದೆ. ಕಿಂಗ್ ಸೈಜ್ಗೆ ಸ್ವಲ್ಪ ದೊಡ್ಡದು ಬರುತ್ತೆ ಈ ಕಾಟ್. ಇಲ್ಲಿ ವಾರ್ಡ್ರೋಬ್ ನೋಡಿ, ಟಾಪ್ ಟು ಬಾಟಮ್ ವರೆಗೂ ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ ಈ ವಾರ್ಡ್ರೋಬ್ ಅಲ್ಲಿ. ಇಲ್ಲಿ ಟಿವಿ ಕ್ಯಾಬಿನೆಟ್ ಜೊತೆಗೆ ಡ್ರೆಸ್ಸಿಂಗ್. ಈ ಪೋರ್ಷನ್ ಅಲ್ಲಿ ಕೆಳಗಡೆ ಫುಲ್ ಬಾಕ್ಸ್ಗಳ ಐಟಮ್ಸ್ಗಳು ಕೊಟ್ಟಿರುವಂಥದ್ದು ವಿತ್ ಸ್ಟೋರೇಜ್ ಆಗಿ. POP ವರ್ಕ್ ಚೆನ್ನಾಗಿದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಬಾತ್ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಯಾಕಂದ್ರೆ ಎಲ್ಲಾ ರೀತಿಯ ಬಾತ್ರೂಮ್ಗಳಿಗೆ ಏನ್ ಕೆಲಸ ಮಾಡಿದ್ದಾರೆ ಅದೇ ಕೆಲಸ ಇಲ್ಲೂ ಕೂಡ ನಮ್ಗೆ ಆಗಿರುವಂತದ್ದು. ಫುಡ್ ವಿಷಯದಲ್ಲಿ ಬಂದ್ರೆ ಎಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಬಟ್ ಏನಂದ್ರೆ ಈ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು ಉಯ್ಯಾಲೆ ತರ, ಅಂದ್ರೆ ಹ್ಯಾಂಗಲ್ ಉಯ್ಯಾಲೆ ಒಂದು ಬರುತ್ತೆ ನೋಡಿ, ಅದನ್ನ ಇಲ್ಲಿ ಕರೆಕ್ಟ್ ಆಗಿ ಮೌಂಟ್ ಮಾಡ್ಕೊಂಡು ಆರಾಮಾಗಿ ಈ ರೂಮ್ ಅಲ್ಲಿ ವಾಸ ಮಾಡಬಹುದು. ಅಷ್ಟು ಜಾಗ ಈ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಓಪನ್ ಟೆರೆಸ್.
ಅಂದ್ರೆ ಓಪನ್ ಟೆರೆಸ್ ಅಂದ್ರೆ ಮೇಲ್ಗಡೆ ನಮಗೆ ಮೋಲ್ಡ್ ಇದೆ. ಟೋಟಲ್ ನಮ್ಗೆ ಇದು ಸೇರಿ ನಮಗೆ 4 ಮೋಲ್ಡ್ಗಳಾಗುತ್ತೆ. ಅದು ಇದ್ರ ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ, ಗಾರ್ಡನ್ ಏರಿಯಾ ಇಲ್ಲಾಂದ್ರೆ ಸಿಟ್ಟಿಂಗ್ ಏರಿಯಾ ತರ ನಾವು ಕನ್ವರ್ಟ್ ಮಾಡ್ಕೊಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಗೆ ಈ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ ಲೈಟ್ ಔಟ್ ಲೈಟ್, ಇಲ್ಲಿ ಪವರ್. ಯಾಕಂದ್ರೆ ಮೇಲ್ಗಡೆ ಮೋಲ್ಡ್ ಇದೆ ವಿತ್ LED ಲೈಟ್ ಕೂಡ ನಮ್ಗೆ ಹಾಕೊಟ್ಬಿಟ್ಟಿದ್ದಾರೆ. ಇದ್ರ ಮೇಲ್ಗಡೆ ಹೋಗೋದಕ್ಕೆ ಚಿಕ್ಕದಾಗಿರೋಂಥ ಒಂದು ಲ್ಯಾಡರು, ಮಳೆ ನೀರು ಬರ್ದಿರೋದಕ್ಕೆ ಒಂದು ಗ್ರಿಲ್ ಅಲ್ಲಿ ಶೀಟ್ ಹಾಕಿದ್ದಾರೆ ನೋಡಿ. 100ಗೆ 100% ಎಲ್ಲಾ ರೀತಿಯ ಕೆಲಸಗಳು ಆಗೋಗ್ಬಿಟ್ಟಿದೆ. ಕ್ಲೀನ್ ಮಾಡಿ ಕೊಡಬೇಕು ಅಷ್ಟೇ ಈ ಮನೇಲಿ ಇರೋದು, ಬಾಕಿ ಇರೋ ಕೆಲಸ ಇನ್ನೇನು ಇಲ್ಲ. ಟ್ಯಾಪ್ ಇಂದ ಹಿಡಿದು ಪೈಂಟ್ ಇಂದ ಹಿಡಿದು ಎಲ್ಲ ಫೈನಲ್ ಫಿನಿಶಿಂಗ್ ಹಾಕೋಗ್ಬಿಟ್ಟಿದೆ ಈ ಮನೇಲಿ. ಅಲ್ಟಿಮೇಟ್ ಮೇನ್ ಅಡ್ವಾಂಟೇಜ್ ಏನಂದ್ರೆ 30 ಅಡಿ ರೋಡು. ಇದ್ರ ಮುಂದೆಗಡೆ ದೊಡ್ಡ ಸೈಟ್ಗಳು, ಈ ಮನೆ ಹಿಂದೆಗಡೆ ದೊಡ್ಡ ಸೈಟ್ಗಳು. ದೊಡ್ಡ ಸೈಟ್ ಆಪೋಸಿಟ್ ಅಲ್ಲೇ ನಮ್ಗೆ BDA ಪಾರ್ಕ್. ಅದು ಬಂದ್ಬಿಟ್ಟು ನೋಡಿ ಮಾಲ್ಗುಡಿ ಡೇಸ್ ವಿಲ್ಲಾ. ಇದು ಮಾಲ್ಗುಡಿ ಡೇಸ್ ವಿಲ್ಲಾ. ಆ ಪೋರ್ಷನ್ ಇಂದ ಈ ಪೋರ್ಷನ್ಗೆ ಇಲ್ಲೇನೇನು ಅಪಾರ್ಟ್ಮೆಂಟ್ಗಳು ಕಾಣಿಸ್ತಿದಲ್ಲ, ಇದು ಸತ್ವ ಗ್ರೂಪ್ ಅವ್ರದ್ದು ಇಮೇಜ್ ಲೇಬಲ್ ಇದೆ. ಅಲ್ಲಿ ಹಾಲಿಡೇ ವಿಲೇಜ್ ರೋಡ್ ಇದೆ. ಇಲ್ಲಿಂದ ಎಕ್ಸಾಕ್ಟ್ ನಮಗೆ 1.7 ಕಿಲೋಮೀಟರ್ ದೂರದಲ್ಲಿ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಜೊತೆಗೆ KSIT ಕಾಲೇಜು ಮತ್ತೆ ಬಾಯ್ಸ್ ಹಾಸ್ಟೆಲ್ ಕೂಡ ಕಾಣಿಸ್ತಾ ಇದೆ ನೋಡಿ. ಇಂಜಿನಿಯರಿಂಗ್ ಕಾಲೇಜ್ ಅದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. 30 ಅಡಿ ರೋಡ್ಗಳಿಗೆ ಜಾಸ್ತಿ 20-30 ಪ್ರಾಪರ್ಟಿಗಳು ಸಿಗ್ತಾ ಇಲ್ಲ, ಬಟ್ ಈ ಪ್ರಾಪರ್ಟಿ ಅವೈಲೇಬಲ್ ಇದೆ. ಇದ್ರ ಫುಲ್ ಡೀಟೇಲ್ಸ್, ಇದು ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಮೋರ್ ಇನ್ಫಾರ್ಮೇಶನ್ ಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಯಾವುದೇ ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ, ಯಾವುದೇ ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಆದಷ್ಟು ನಿಮಗೆ 100ಗೆ 100% ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೊತೆಗೆ VC ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ತುಂಬಾ ಜನ ಪ್ರಾಪರ್ಟಿಗಳನ್ನ ನೋಡ್ತಾ ಇರ್ತಾರೆ, ಬಟ್ ಹೇಗೆ ತಗೋಬೇಕು ಅನ್ನೋದೊಂದು ಪ್ಲಾಟ್ಫಾರ್ಮ್ ಅವ್ರಿಗೆ ಗೊತ್ತಿರೋದಿಲ್ಲ. ಇನ್ ಕೇಸ್ ಏನಾದ್ರು VC ಪ್ರಾಪರ್ಟಿನ ಸಜೆಸ್ಟ್ ಮಾಡುತ್ತಾರೋ ಸಜೆಸ್ಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.